2025ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಭಾರತದ ಸಂಭವನೀಯ ಆಡುವ 11 ತಂಡದ ಕುರಿತಾದ ನಿಮ್ಮ ವರದಿಯನ್ನು ಇಲ್ಲಿ ನೀಡಲಾಗಿದೆ. ನಿಮ್ಮ ವರದಿಯಲ್ಲಿ ಹೇಳಿದಂತೆ ತಂಡದ ಆಯ್ಕೆಗಳ ಕುರಿತು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಲಾಗಿದೆ. ಸಂಜು ಸ್ಯಾಮ್ಸನ್ಗೆ ವಿಶ್ರಾಂತಿ, ಹರ್ಷ್ದೀಪ್ ಸಿಂಗ್ ವಾಪಸ್. ಯುಎಇ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತವು 9 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ ನಂತರ ತಂಡವು ಈಗ ಸೆಪ್ಟೆಂಬರ್ 14ರಂದು ದುಬೈನಲ್ಲಿ ಪಾಕಿಸ್ತಾನದ ವಿರುದ್ಧ ತನ್ನ ಅತ್ಯಂತ ಪ್ರಮುಖ ಪಂದ್ಯವನ್ನು ಆಡಲಿದೆ. ಈ ಪಂದ್ಯದಲ್ಲಿ ಬಲಿಷ್ಠ ತಂಡವನ್ನು ಕಣಕ್ಕಿಳಿಸುವ ಉದ್ದೇಶದಿಂದ ಕೆಲವು ಬದಲಾವಣೆಗಳು ನಡೆಯುವ ಸಾಧ್ಯತೆ ಇದೆ. ಅದರಂತೆ ಸಂಜು ಸ್ಯಾಮ್ಸನ್ ಅವರನ್ನು ಕೈಬಿಟ್ಟು ಹರ್ಷ್ದೀಪ್ ಸಿಂಗ್ ಅವರಿಗೆ ಅವಕಾಶ ನೀಡಬಹುದು ಎಂದು ನಿರೀಕ್ಷಿಸಲಾಗಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಜಿತೇಶ್ ಶರ್ಮಾ ಸೇರ್ಪಡೆ. ಯುಎಇ ವಿರುದ್ಧದ ಪಂದ್ಯದಲ್ಲಿ ಶುಭಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಆರಂಭಿಸಿದರೆ ಸಂಜು ಸ್ಯಾಮ್ಸನ್ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಾನ ಪಡೆದಿದ್ದರು. ಆದರೆ ಅವರಿಗೆ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಗಲಿಲ್ಲ. ಪಾಕಿಸ್ತಾನದಂತಹ ಬಲಿಷ್ಠ ತಂಡದ ವಿರುದ್ಧ ಕೆಳ ಕ್ರಮಾಂಕದಲ್ಲಿ ಸಿಕ್ಸರ್ ಸಿಡಿಸುವ ಸಾಮರ್ಥ್ಯವಿರುವ ಫಿನಿಷರ್ ಅಗತ್ಯವಿದೆ. ಈ ಕಾರಣಕ್ಕಾಗಿ ತಂಡವು ಜಿತೇಶ್ ಶರ್ಮಾ ಅವರನ್ನು ಆರಿಸುವ ಸಾಧ್ಯತೆಯಿದೆ. ಇದು ಹೆಚ್ಚುವರಿ ಆಲ್ರೌಂಡರ್ ಸ್ಥಾನವನ್ನು ಭರ್ತಿ ಮಾಡಬಹುದು. ಮಧ್ಯಮ ಕ್ರಮಾಂಕವು ನಾಯಕ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಮತ್ತು ಜಿತೇಶ್ ಶರ್ಮಾ ಅವರೊಂದಿಗೆ ಬಲಿಷ್ಠವಾಗಿರಲಿದೆ. ವೇಗದ ಬೌಲಿಂಗ್ಗೆ ಹರ್ಷ್ದೀಪ್ ಸಿಂಗ್ ಬಲ. ಯುಎಇ ವಿರುದ್ಧದ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಮಾತ್ರ ಪ್ರಮುಖ ವೇಗಿಯಾಗಿದ್ದರು ಮತ್ತು ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ವೇಗದ ದಾಳಿಗೆ ಬೆಂಬಲ ನೀಡಿದರು. ಆದರೆ ಪಾಕಿಸ್ತಾನದಂತಹ ಪ್ರಬಲ ಎದುರಾಳಿಯ ವಿರುದ್ಧ ಬೌಲಿಂಗ್ ವಿಭಾಗವನ್ನು ಬಲಪಡಿಸುವುದು ಅಗತ್ಯ. ಭಾರತದ ಟಿ20ಐನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳಲ್ಲೊಬ್ಬರಾದ ಹರ್ಷ್ದೀಪ್ ಸಿಂಗ್ ಅವರ ಸೇರ್ಪಡೆ ತಂಡಕ್ಕೆ ದೊಡ್ಡ ಶಕ್ತಿ ನೀಡುತ್ತದೆ. ಇದು ಶಿವಮ್ ದುಬೆ ಅವರ ಸ್ಥಾನವನ್ನು ಹರ್ಷ್ದೀಪ್ ಸಿಂಗ್ಗೆ ಬಿಟ್ಟುಕೊಡುವಂತೆ ಮಾಡಬಹುದು. ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ವೇಗದ ದಾಳಿ ಮುನ್ನಡೆಸಿದರೆ ಸ್ಪಿನ್ನರ್ಗಳಾದ ಕುಲದೀಪ್ ಯಾದವ್, ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳಲಿದ್ದಾರೆ. ಪಾಕಿಸ್ತಾನ ವಿರುದ್ಧ ಭಾರತದ ಸಂಭಾವ್ಯ ಆಡುವ 11 ತಂಡ: 1. ಅಭಿಷೇಕ್ ಶರ್ಮಾ, 2. ಶುಭಮನ್ ಗಿಲ್, 3. ಸೂರ್ಯಕುಮಾರ್ ಯಾದವ್ ನಾಯಕ, 4. ತಿಲಕ್ ವರ್ಮಾ, 5. ಹಾರ್ದಿಕ್ ಪಾಂಡ್ಯ, 6. ಅಕ್ಷರ್ ಪಟೇಲ್, 7. ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್, 8. ಕುಲದೀಪ್ ಯಾದವ್, 9. ಹರ್ಷ್ದೀಪ್ ಸಿಂಗ್, 10. ಜಸ್ಪ್ರೀತ್ ಬುಮ್ರಾ, 11. ವರುಣ್ ಚಕ್ರವರ್ತಿ.